ಜೀವನ್ಮುಕ್ತನ ಲಕ್ಷಣಗಳನ್ನು ಕುರಿತು ತಾವೆಲ್ಲ ಕೇಳ್ತಾ ಬಂದಿದ್ದೀರಿ. ಜೀವನ್ಮುಕ್ತರು ಅಂದ್ರೆ ಹೆಂಗಿರ್ತಾರೆ? ವಿದ್ಯಾನಂದ ಭಾರತೀಯ ಕಾ ಭಾಷಾ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಅವನ ಲಕ್ಷಣಗಳು ಏನು? ಜೀವನ್ಮುಕ್ತನ ಲಕ್ಷಣಗಳು ಏನು? ಅವ ಹೆಂಗ ಇರ್ತಾನ, ಮತ್ತ ಅವ ಇದ ಬಟ್ಟಿ ಒಳಗಿರ್ತಾನ ಹಿಂಗ ಇರ್ತಾನ ಅಂತ ಹೇಳಕ್ ಬರಂಗಿಲ್ಲ. ಜೀವನ್ಮುಕ್ತ ಬರೀ ಕೆಂಪು ಬಟ್ಟಿ ಒಳಗನಿರ್ತಾನೆ, ಕಾವಿ ಧಾರಣೆ ಮಾಡಿಕೊಂಡು 3 ಹೊತ್ತು ಜಪತಪಾದಿಗಳನ್ನು ಮಾಡಿಕೊಂಡು ಗುಹೆ ಗೌಹರಗಳಲ್ಲಿ ಕುಳಿತು ಅಲ್ಲಿ ಇಲ್ಲಿ ಕಾಣುವಂತವ್ರು ಮಾತ್ರ ಜೀವನ್ಮುಕ್ತರು ಅಂತ ತಿಳಿಬೇಕಾಗಿಲ್ಲ. ವಾಸನಾ ಹೋಗಿತ್ತು ಅಂದ್ರೂ ಜೀವನ್ಮುಕ್ತರು ಅಂತ ಪೂಜ್ಯರು ಹೇಳ್ಯಾರಿ. ಬಸವಣ್ಣನವರು ಆ ಮಾತನ್ನು ಹೇಳ್ತಾರೆ, ಗೀತೆಯಲ್ಲೂ ಆ ಮಾತು ಹೇಳ್ತಾರೆ. ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನೋಗತಾನ್ ಸರ್ವಾನ್ ಕಾಮಾನ್ ಯಹ ಪ್ರಜಾಹಾತಿ ಸಹ ಸ್ಥಿತಪ್ರಜ್ಞ. ಯಾರಿಗೆ ಸ್ಥಿತಪ್ರಜ್ಞ ಅನ್ಬೇಕು ಅಂತ ಕೇಳಿದ್ರೆ ಮನೋಗತಾನ್ ಕಾಮಾನ್, ಬರೀ ಕಾಮನೆಗಳನ್ನ ಬಿಡೋದಲ್ಲ. ಹಳ್ಳ್ಯಾಗ ಮೊದಲು ಒಂದು ಹಾಡು ಹಾಡ್ತೀವಿ, ನೂಲಲ್ಯಾಕ ಚೆನ್ನಿ ನೂಲಲ್ಯಾಕ ಚೆನ್ನಿ ಅಂತ ಹೇಳಿ. ಬಹಳ ಪ್ರಸಿದ್ಧ ಜಾನಪದ ಗೀತೆ. ಗಂಡ ಕೇಳುತ್ತಿದ್ದ ಹೆಂಡತಿನ ಪ್ರಶ್ನೆ, ನೂಲ್ವಲ್ಯಾಕ ಚೆನ್ನಿ ನೂಲಲ್ಯಾಕ ಚೆನ್ನಿ. ಅಕ್ಕಿ ಅಂತಿದ್ಲು, ಹತ್ತಿಲ್ಲೋ ಜಾಣ ಹತ್ತಿಲ್ಲೋ ಜಾಣ. ಹೌದು, ಅವಂಗನಿಸ್ತು ಹತ್ತಿನ ತಂದು ಕೊಟ್ಟಿಲ್ಲ, ನೂಲಂದ್ರೆ ಹೆಂಗ ನೊಂದಾಳಿಕಿ ಅಂತ ಅವ ಹತ್ತಿ ತಂದು ಕೊಟ್ಟ. ಹತ್ತಿ ತಂದಿಟ್ಟು 1 ವಾರ ಆದ್ರೂ ಸಹಿತ ಅಕ್ಕಿಯನ್ನು ನೂಲುದು ಚಲೋ ಮಾಡಿರ್ಲಿಲ್ಲ. ಮತ್ತವ ಕೇಳಿದ, ನೂಲ್ವಲ್ಯಾಕ ಚೆನ್ನಿ ನೂಲ್ವಲ್ಯಾಕ ಚೆನ್ನಿ. ಅವಾಗ ಅಕ್ಕಿ ಅಂತಾಳ, ರಾಟಿಲ್ಲೋ ಜಾಣ ರಾಟಿಲ್ಲೋ ಜಾಣ. ಅವ ಅಂದ, ಹೌದು ಹತ್ತಿಯೆಲ್ಲ ತಂದು ಕೊಟ್ಟಿನ ಕರೆ ನೂಲ್ ಬೇಕಾಗಿತ್ತು ಅಂದ್ರೆ ರಾಟಿ ಬೇಕಲ್ಲ ಮುಖ್ಯ. ರಾಟಿದ್ರೂ ನೂಲಾಕ್ ಬರೋದು, ರಾಟಿ ತಂದು ಕೊಟ್ರ ಆತು ಅಂತ ರಾಟಿ ತಂದು ಕೊಟ್ಟ. ರಾಟಿ ತಂದು ಕೊಟ್ಟು 1 ವಾರ ಆದ್ರೂ ಸಹಿತ ಅಕ್ಕಿಯೇನು ರಾಟಿ ಚಲೋ ಮಾಡ್ಲಿಲ್ಲ, ನೂಲಿಲ್ಲ. ಅವಾಗ ಮತ್ತೆ ಗಂಡ ಕೇಳಿದ, ನೂಲ್ವಲ್ಲಿ ಯಾಕೆ ಚೆನ್ನಿ ನೂಲ್ವಲ್ಲಿ ಯಾಕೆ? ಅವಾಗ ಕೊನೆಯದ ಕೇಳ್ತಾಳ, ಬರೋದಿಲ್ಲೋ ಜಾಣ ಬರೋದಿಲ್ಲೋ ಜಾಣ. ಬರೋದಿಲ್ಲ ಇಲ್ಲದ್ರ ಸಲುವಾಗಿ ಆಕೆ ನೂಲಾಕ್ ಬರುವಳು. ನೂಲುದನ್ನ ಕಲಿತಿಲ್ಲ ಅಂದ ಬಳಿಕ ಆಕೆ ನೂಲು ಪ್ರಶ್ನೆನೆ ಬರಂಗಿಲ್ಲ. ಆಗ 1, 2 ಕಾಮನೆಗಳನ್ನ ಬಿಡೋದಲ್ಲ. ಮನೋಗತಾನ್ ಸರ್ವಾನ್ ಕಾಮಾನ್ ಯಹ ಪ್ರಜಾಹಾತಿ. 1 ಕಾಮನೆಗಳಲ್ಲ, 2 ಕಾಮನೆಗಳಲ್ಲ, ಎಲ್ಲ ಕಾಮನೆಗಳನ್ನ ಯಾರು ತ್ಯಾಗ ಮಾಡಿರ್ತಾರಲ್ಲ ಅಂಥವನಿಗೆ ಸ್ಥಿತಪ್ರಜ್ಞ ಅಂತ ಹೇಳ್ತಾರೆ. ಆತನಿಗೆ ಜೀವನ್ಮುಕ್ತ ಅಂತ ಹೇಳ್ತಾರೆ. ಅದಯ್ಯ ಅಂತ ಒಂದು ಶರಣ. ಅವ ತನ್ನದೊಂದು ವಚನದಲ್ಲಿ ಜೀವನ್ಮುಕ್ತನ ಲಕ್ಷಣಗಳನ್ನ ಹೇಳ್ತಾನೆ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರಿಲ್ಲ ಕಾಣಿಕೋ. ಜೀವನ್ಮುಕ್ತ ಹೆಂಗಿರ್ತಾನಂದ್ರೆ ಈ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರ್ತಾನ. ಅವನಿಗೆ ಹಾಕಿದ ಬಟ್ಟಿ ಬಹಳ ಮಹತ್ವದ್ದಲ್ಲ, ಯಾವುದೇ ಬಟ್ಟಿ ಒಳಗಿರ್ಬೋದು. ಜೀವನ್ಮುಕ್ತ ಶಾಸ್ತ್ರ ಹೇಳಬೇಕು ಅಂತ ಪಂಡಿತ ಹೋಗಿದ್ದ. ವೇದಿಕೆ ಮೇಲೆ ಶಾಸ್ತ್ರ ಚಿಂತನೆ ಆರಂಭ ಆಗಿತ್ತು. ಬಹಳ ಹೊತ್ತು ಸಮಯದಲ್ಲಿ ಬಹಳ ಜನ ಮಾತಾಡಿದ್ರು. ಇವರ ಬಹಳ ತಯಾರಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದ. ಹೇಳಬೇಕು ಅಂತ ಹೇಳಿ ಮುಂದೆ ಯಾರ್ಯಾರು ಇರಲಿಲ್ಲ ಕೇಳೋರು. ಒಬ್ಬ ಇದ್ದ. ಒಬ್ಬ ಕೂತ್ಕೊಂಡಿದ್ದ, ಅವನ ಮುಂದೆ ಶಾಸ್ತ್ರ ಹೇಳವ ಕೇಳಿದಂತ.
ಹೇಳೇನಪ್ಪ ಅಂತ ಹೇಳಿ. ಅವಾಗ ಮುಂದೆ ಕೂತಂತವ್ ಹೇಳಿದ, ನಾನೇನು ಓದಿದವಲ್ಲ ಬರೆದವಲ್ಲ, ವಿಶ್ವವಿದ್ಯಾಲಯಗಳಿಗೆ ಹೋಗಿ ತತ್ವಜ್ಞಾನದ ಪದವಿ ತಂದವಲ್ಲ, ಸಾಮಾನ್ಯ ಒಬ್ಬ ರೈತ. ನನಗ ಹೊಲಕ್ಕೆ ಹೋಗೋದು ಮೇವು ತರೋದು ಇಷ್ಟು ಬಿಟ್ಟರೆ ಉಳಿದಿದ್ದು ಯಾವ ಸಂಗತಿಗಳು ಗೊತ್ತಿಲ್ಲ. ಆದ್ರ ದನ ಎಷ್ಟರ ಯಾಕೆ ಬರ್ಬೇಕು, ನನ್ನ ಕರ್ತವ್ಯ ಏನದ ಹುಲ್ಲು ತರೋದು ದನಕ್ಕೆ ಹಾಕೋದು, ನನ್ನ ಕೆಲಸ ನಾನು ಮಾಡಬೇಕು, ಅಷ್ಟು ಮಾತ್ರ ನನಗೆ ಗೊತ್ತು ಅಂದ ತಕ್ಷಣ ಪಂಡಿತ ತಿಳ್ಕೊಂಡ, ಎಂಥ ಚಲೋ ವಿಚಾರವಂತದ. ನಾನು ರೈತಿದ್ರು ಚಿಂತಿಲ್ಲ, ಹುಲ್ಲು ತರುವುದು ಹಾಕುವುದು ತನ್ನ ಕರ್ತವ್ಯದ ಬಗ್ಗೆ ಇವ ಮಾತಾಡ್ತಾನಂದ್ರ ಅವ ಕೂತು ಶಾಸ್ತ್ರ ಕೇಳಕ ಗಟ್ಟಿದಾನ. ಬಹಳ ಜನ ಮುಖ್ಯ ಅಲ್ಲ, ಅದಿನೆಲ್ಲ ಕೇಳೋಬ್ಬವ ನೀವು ಹೇಳಬೇಕಾಗಿದ್ದು ನಿಮ್ಮ ಕರ್ತವ್ಯ ಅಂತ ನೆನಪು ಮಾಡಿ ಕೊಡಕತ್ತಾನಂತ ಪಂಡಿತ ಹೇಳಕ್ ಚಲೋ ಮಾಡಿದ. ಎಷ್ಟೊತ್ತು ಹೇಳಿದ ಅಂದ್ರ ಕಣ್ಣು ಮುಚ್ಚಿ ಹೇಳಕ್ ಚಲೋ ಮಾಡಿ 4 ತಾಸು ಕಳೆದ್ರು ಕಣ್ಣು ತೆಗಿವಲ್ಲ. ಅವಾಗ ಅವ ಮುಂದೇನೊಬ್ಬ ಕೂತಿದ್ದಲ್ಲ, ಹಂಗ ಕೂತ್ಕೊಂಡಿದ್ದ. ಕೇಳಿದ್ದ 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 ಪಂಡಿತನಿಗೆ ಖುಷಿಯ. 4 ತಾಸು ಹೇಳಿದ್ರು ಕೂತು ಕೇಳ್ಯಾನಂದ್ರ ಎಂಥ ಜ್ಞಾನಿ ಇರಬೇಕು ಅಂತ ಹೇಳೋಂಗೂ ಸಂತೋಷ ಆಯ್ತು. ಆಮೇಲೆ ಒಂದು ಮಾತು ಕೇಳಿದ, ಇದುವರೆಗೂ ನಾ ಏನು ಹೇಳಿದ್ನಲ್ಲಪ್ಪ, ಹೆಂಗ ಅನಿಸ್ತು ನಿನಗ ಅಂತ ಕೇಳಿದ. ಅವ ರೈತರು ಹೇಳಿದ, ನಾ ಏನಷ್ಟು ಓದಿದವಲ್ಲ ಬರೆದವಲ್ಲ, ವಿಶ್ವವಿದ್ಯಾಲಯಕ್ಕೆ ಹೋಗಿ ತತ್ವಜ್ಞಾನದ ಪದವಿ ತಂದವಲ್ಲ, ಬ್ರಹ್ಮಜ್ಞಾನದ ಬಗ್ಗೆ ಚಿಂತನೆ ಮಾಡಿದವಲ್ಲ. ಆದ್ರೆ ನನ್ನ ಅನುಭವದೊಳಗೆ ನನಗೊಂದು ಮಾತು ಗೊತ್ತದ, ನಾನು ಹೊಲಕ್ಕೆ ಹೋಗಿ ಎಷ್ಟೋ ಹುಲ್ಲು ಕತ್ತರಿಸ್ಕೊಂಡು ಬಂದ್ರು ಸಹಿತ ಒಂದು ದನಕ್ಕೆ ಎಷ್ಟು ಹಾಕಬೇಕು ಅಷ್ಟ ಹಾಕ್ತೀನಿ, 4 ದನದ ಕೂಡ ಒಂದಕ್ಕೆ ಹಾಕಂಗಿಲ್ಲ ಅಂತ. ಈ ಮಾತು ತಮ್ಗೆ ಅರ್ಥ ಆಗಿರ್ಬೇಕು. ರೈತರಲ್ಲೂ ಸಹಿತ ಸ್ಥಿತಪ್ರಜ್ಞೆ ಇರ್ತಾರೆ. ಎಷ್ಟು ಮಾತಾಡಬೇಕು, ಎಷ್ಟು ಕೇಳಬೇಕು, ಎಷ್ಟು ಸೌಜನ್ಯದಿಂದ ಇರಬೇಕು. ಅಜ್ಜವರು ಒಂದು ದೃಷ್ಟಾಂತ ಹೇಳೋ, ಈ ಸ್ಥಿತಪ್ರಜ್ಞರು ಎಲ್ಲಿ ಇರ್ತಾರಂತ ಹೇಳಕ್ ಬರಂಗಿಲ್ಲ. ನಾವು ಬಟ್ಟಿ ಮೇಲೆ ಹುಡುಕಾಡಕ್ ಹೋಗ್ತಿರ್ತೀವಿ, ಅಲ್ಲಿ ಸಿಗಂಗಿಲ್ಲ. ಅವ್ರು ಹೆಂಗಿರ್ತಾರಂತ ಗೊತ್ತಿರಂಗಿಲ್ಲ. ಅವ ಉನ್ಮತ್ತ ಸ್ಥಿತಿಯೊಳಗಿರಬಹುದು, ಪೈಶಾಚಿಕ ಸ್ಥಿತಿಯೊಳಗಿರಬಹುದು, ಬಾಲಕನಂತಿರಬಹುದು. ಹುಚ್ಚ ನೆನೆಸವನು ಜನರ ಕಣ್ಣಿನಲ್ಲಿ. ಅವ ಹೆಂಗಿರ್ತಾನಂತ ಕೇಳಿದ್ರೆ ಜನರು ನೋಡಿದ್ರೆ ಹುಚ್ಚವನಂತ ತಿಳ್ಕೊಂಡಿರ್ತಾನ. ತನ್ನ ಪೂರ್ತಿಗ್ತಾ ಇರ್ತಾನ. ಸ್ಥಿತಪ್ರಜ್ಞ ತನ್ನ ಪೂರ್ತಿಗ್ತಾ ಇರ. ಹಾಗಾಗಿ ಹೊಂಟಿದ್ದ ಸನ್ಯಾಸಿ, ವಿರಾಗಿ ಎಲ್ಲವನ್ನೂ ತ್ಯಾಗ ಮಾಡ. ದಾರಿ ಹಿಡಿದು ನಡ್ಕೊಂಡು ಹೋಗುವಾಗ ದಾರಿಯೊಳಗೊಂದು ಬಂಗಾರದ ಕಡಗ ಬಿದ್ದಿದ್ದು, ರತ್ನ ಖಚಿತವಾದಂತ ಕಡಗ. ಒಳಗೆಲ್ಲ ಮೈಯೆಲ್ಲ ಬಂಗಾರ ತುಂಬಿದ, ಮ್ಯಾಲೆಲ್ಲ ಮುತ್ತು ರತ್ನಗಳು ತುಂಬಿಕೊಂಡ. ಸಾಯಂಕಾಲ ಸಮಯ ನಡೆದು ಹೋಗುವಾಗ ಹಾದಿಯೊಳಗ ಬಿದ್ದಿತ್ತು ಸೂರ್ಯನ ಕಿರಣಗಳು. ಅದ್ರ ಮೇಲೆ ಬಿದ್ದಾಗ ಹೊಳಿತು. ಬಂಗಾರ ಬಿದ್ದೈತಿ ಅಂದ್ರೆ ಎಂಥವ್ರನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡೇ ಬಿಡುತ್ತೆ. ಅದ್ರಾಗ ರತ್ನಗಳು ತುಂಬ್ಯಾವ. ಎಲ್ಲವನ್ನು ತ್ಯಾಗ ಮಾಡಿ ಹೊರಟಂತ ಸನ್ಯಾಸಿಯ ದೃಷ್ಟಿ ಆ ಬಂಗಾರದ ಮೇಲೆ ಬಿತ್ತು. ನೋಡಿದವನ ನಡೆದು ಹೋಗ ಒಂದು ಕ್ಷಣ ನಿಂತುಕೊಂಡು ತಲೆಯೊಳಗೆ ವಿಚಾರಗಳ ಆರಂಭ. ಚಿಂತನೆ ಮಾಡಕತ್ತ, ಯಾರು ತಿರುಗಬೇಕು, ಯಾರು ಕಳ್ಕೊಂಡಿರ್ಬೇಕು, ಏನೇನೋ ವಿಚಾರಗಳನ್ನು ತಲೆಯಾಗಿ ಬರಾಕ. ಅಷ್ಟರೊಳಗನ ಒಂದು ಮನಸ್ಸು ಹೇಳ್ತು, ಯಾರ್ದಾರ ಯಾಕೆ ಇರುವಂತಕ್ಕ ಮೊದ್ಲು ತಗೋ, ಆಮೇಲೆ ಮುಂದಿನ ವಿಚಾರ ಮಾಡೋದು ಅಂತ ಒಳಗಿಂದ ಒಂದು ಮನಸ್ಸು ಹೇಳಾಕ. ತೊಟ್ಟಾನ ಕಾಲು ಕಟ್ಟಿ ಸುತ್ತಲೂ ನೋಡಿದ ಅವನ ತಗೋಬೇಕು ಅಂತ ಮನಸ್ಸು ಅನ್ಸಾಕತ್ತು. ಹಗೂರ್ಕ ಬಗ್ಗಿದ ತಕ್ಷಣ ಒಳಗಿದ್ದ ಪ್ರಜ್ಞೆ ಇನ್ನೊಂದು ಮನಸ್ಸದಲ್ಲ, ಏನು ತೊಟ್ಟಿದೆ, ಏನು ಮಾಡಕತ್ತಿದೆ, ಯಾವುದು ಬ್ಯಾಡ ಅಂತ ಬಿಟ್ಟು ಹಿಂಗ ತೊಟ್ಕೊಂಡು ನಿಂತಿದೆ. ಮತ್ತೆ ಬಿದ್ದು ಬಂಗಾರದ ಸಲುವಾಗಿ ಆಸೆ ಮಾಡಕತ್ತಿಯಲ್ಲ, ಎಚ್ಚರ ಐತಿ ನಿನಗಂತೂ ಒಳಗಿನ ಮನಸ್ಸು ಹೇಳಾಕತ್ತು. ಅದನ್ನ ಬಿಟ್ಟವನ ಎದ್ದು ಮುಟ್ಟುದು ಬೇಡಪ್ಪ ಅಂತ ಎದ್ದು ನಿಂತ ತಕ್ಷಣ ಮತ್ತೊಂದು ಮನಸ್ಸು ಹೇಳಾಕೈತಿ, ನೀನ್ ಇರುವುದ ಸನ್ಯಾಸಿ, ಯಾರೇ ಯಾಕೆ ಕಳ್ಕೊಂಡಿರುವಲ್ಲ,
ನೀ ತಗೊಂಡ್ರೆ ಏನು ತಪ್ಪದ, ನೀನು ತಗೊಂಡು ಹೋಗಿ 4 ಜನರಿಗೆ ದಾಸೋಹ ಮಾಡ್ತಿದಿ, ಅದಕ್ಕೆ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗ್ತೈತೆ ಅಂದ ಬಳಿಕ ತಗೊಳ್ಳೋದ್ರೊಳಗೆ ಏನು ತಪ್ಪಿಲ್ಲ, ತಗೊಂಡು ಬಿಡು ಅದನ್ನ ಬಂಗಾರದಂತ ಮತ್ತೊಂದು ಮನಸ್ಸುಗಳಾಗ್ತೈತೆ. ಹೌದಲ್ಲ, ಒಳ್ಳೆ ಕೆಲಸಕ್ಕೆ ಬರುತ್ತಂತ ಹಗೂರ್ಕ ಬಗ್ಗ ಕತ್ತಿದ್ದ, ಮತ್ತು ಒಳಗಿದ್ದ ಪ್ರಜ್ಞಾ ಮನಸ್ಸು ಮತ್ತೊಂದು ಮಾತನಾಡ್ತದೆ, ಹೌದಪ್ಪ ಅದನ್ನೇನೋ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಬೇಕಂತಿದಿ, ಅದನ್ನ ಗಳಿಸ್ತಾವ ಕಳತನದಿಂದ ಗಳಿಸಾನೋ ಸುಳ್ಳು ಹೇಳಿ ಗಳಿಸಾನೋ ಯಾವ ತಲೆ ಹೊಡೆದು ಅದನ್ನ ತಂದಾನೋ ಗೊತ್ತಿಲ್ಲ, ಅದನ್ನು ತಗೊಂಡು ಹೋಗಿ ನೀನು ಮಠಕ್ಕೆ ಬಂದು ಭಕ್ತರಿಗೆ ದಾಸೋಹ ಮಾಡಿಸಿದಂದ್ರ ಆ ಕಳ್ಳ ಬುದ್ಧಿ ಸುಳ್ಳು ಬುದ್ಧಿ ಎಲ್ಲ ಭಕ್ತರ ಹೃದಯ ಒಪ್ಪಂತವ, ಅವ್ರ ಪಾಪಕ್ಕೆ ನೀ ಕಾರಣ ಆಗ್ತಿದಿ, ಮುಟ್ಟಬೇಡ ಅಂತ ಮತ್ತೊಂದು ಮನಸ್ಸು ಹೇಳತ್ತೆ. ಗುದುಮರಿಗೆ ನಡೀತಿದ್ ತಗೋ ಅಂತ ಒಂದು ಮನಸ್ಸು, ಬ್ಯಾಡ ಅಂತ ಮತ್ತೊಂದು ಮನಸ್ಸು. ಮುಟ್ಟಬೇಕು ಮುಟ್ಟಬಾರ್ದು, ಬೇಕು ಅಂತ ಬಗ್ಗವ, ಬ್ಯಾಡ ಅಂತ ಎದ್ದಲಿಲ್ಲ. ಹಿಂಗ 10-20 ಸಾರಿ ಬಗ್ಗಿ ಎದ್ದು ಕೊನೆಗೊಂದು ನಿರ್ಧಾರಕ್ಕೆ ಬಂದ ಸನ್ಯಾಸಿ, ಇದು ನಾನು ಮುಟ್ಟೋದು ಬೇಡ, ಯಾವ್ದ್ರೊಬ್ಬ ಬಡ ರೈತರಿಗೆ ಇದು ಉಪಯೋಗ ಆಗ್ಲಿ ಅಂತ ಸುತ್ತಲೂ ನೋಡಿದ. ಹಿಂಗ ಹೊಲದೊಳಗ ಬಹಳ ದೂರದೊಳಗ ಒಬ್ಬ ರೈತ ಕೆಲಸ ಮಾಡಕತ್ತಿದ್ದ. ಬಹಳ ಬಾಯಿ ಜೋರ್ ಮಾಡಿ ಅವನು ಕರೆದವನೇ ಹತ್ರಕ್ಕೆ ಬಂದು ಸನ್ಯಾಸಿಗಳು ಅಂತ ನಮಸ್ಕಾರ ಮಾಡಿ ನಿಂತ್ಕೊಂಡ. ಬಹಳ ಚಲೋ ಆತಪ್ಪ, ಬಹಳ ಭಕ್ತಿವಂತದಿದಿ, ಇಲ್ಲಿ ಒಂದು ಬಂಗಾರದ ರತ್ನ ಖಚಿತವಾದಂತ ಕಡಗ ಬಿದ್ದದೆ, ಬಡವಿರುವಂಗ ಕಾಣ್ತಿದಿ, ಎಷ್ಟು ವರ್ಷ ಅಂತ ಹೊಲದಾಗ ದುಡಿತಿದಿ, ಅದನ್ನ ಬಿಡು, ಇದನ್ನ ಮಾರಿ ನೀನು ಶ್ರೀಮಂತ ಆಗುವಂತ ಆ ಬಂಗಾರದ ಕಡಗ ತೋರಿಸಿದ ತಕ್ಷಣನೇ ಆ ರೈತ ಅಂತಾನ, ನಾನು 1 ತಾಸಿಂದ ನೋಡಕತ್ತೀನಿ, ಏನು ಇಲ್ಲಿ ಬಗ್ತಿದ್ರಿ ಎದ್ದು ನಿಲ್ತಿದ್ರಿ ಯಾಕ ಅಂತ ಕೇಳಿದವ. ಇಲ್ಲ, ತಗೋಬೇಕು ಅಂದಾಗ ಮನಸ್ಸು ತಗೋಬೇಕು ಅಂತ ಹೇಳಿದ ತಕ್ಷಣ ಬಗ್ತಿದ್ದೆ, ಮತ್ತೊಂದು ಮನಸ್ಸು ಬೇಡ ಅಂತ ಹೇಳಿದ ತಕ್ಷಣ ಎದ್ದು ನಿಲ್ತಿದ್ದೆ, ಬೇಕು ಬೇಡಗಳ ಸಲುವಾಗಿ ಇಷ್ಟೆಲ್ಲ ಕಸರತ್ತು ನಡೆದೈತೆ ಅಂತ ಹೇಳಿದಾಗ ಆ ರೈತ ಅಂತಾನ, ಎಲ್ಲ ತ್ಯಾಗ ಮಾಡಿದ ಸನ್ಯಾಸಿ ನಿನ್ನ ಇಷ್ಟು ಸರಿ ಬಗ್ಗಿಸೈತಿ, ಇಷ್ಟು ಸರಿ ಎಬ್ಬಿಸಿ ನಿಲ್ಸೈತಂದ್ರ ನಾನು ತಗೊಂಡು ಹೋದ್ನಂದ್ರೆ ನಾನು ಎಷ್ಟು ಜನ್ಮ ಬಗ್ಗಿಸ್ಲಿಕ್ಕಿಲ್ಲಿದು, ಅದಕ್ಕೆ ನಾ ಮುಟ್ಟಂಗಿಲ್ಲ ಅಂದಂತ. ರೈತ ಸಾಮಾನ್ಯನಾಗಿರಬಹುದು, ಅವನ ಮನಸ್ಸಿನೊಳಗೆ ಏನೋ ಗೊಂದಲನೇ ಇಲ್ಲ, ಮುಟ್ಲು ಬೇಡ ಅನ್ನುವಂತ ಭಾವನೆನೇ ಆತನೊಳಗೆ. ಸ್ಥಿತಪ್ರಜ್ಞೆ ಹೆಂಗಿರ್ತಾನಂದ್ರೆ ಈ ಸ್ಥಿತಿ ಒಳಗಿರ್ತಾನ. ಅವ ಹೊಲದಾಗ ದುಡಿತಿರಬಹುದು, ಅವ ಉಳುತ್ತಿರಬಹುದು, ಬಿತ್ತುತ್ತಿರಬಹುದು, ನೇಯ್ತಿರಬಹುದು, ಮಡಿಕೆಗಳನ್ನು ಮಾಡ್ತಿರಬಹುದು, ಚಪ್ಪಲಿಗಳನ್ನು ಹೊಲಿತಿರಬಹುದು. ಯಾತನ ಮನಸ್ಸಿನೊಳಗ ಇದು ನನ್ನದಲ್ಲ, ನಾನು ಮುಟ್ಟಬಾರದು ಅನ್ನುವಂತ ಭಾವ ಬಂದಿತ್ತು ಅಂದ್ರೆ ಸತ್ಯ ಶುದ್ಧವಾದದ್ದು ಮಾತ್ರ ನನ್ನದು ಅನ್ನುವಂತ ಭಾವ ಸ್ಥಿತವಾಗಿ ನಿಂತುಕೊಂಡಿತ್ತು ಅಂದ್ರೆ ಅವನೇ ಜೀವನ್ಮುಕ್ತ. ಅವನು ಬಿಟ್ರೆ ಬೇರೆ ಯಾರು ಜೀವನ್ಮುಕ್ತರಲ್ಲ. ಅದನ್ನೇ ಗೀತೆಯಲ್ಲಿ ಮನೋಗತಾನ್ ಸರ್ವಾನ್ ಕಾಮಾನ್ ಯಹ ಪ್ರಜಾ, ಶಾಸ್ತ್ರದ ವಾಸನೆಯು ದಾಟಿರಬೇಕು, ಪಾಂಡಿತ್ಯದ ವಾಸನೆಗಳು ದಾಟಿರಬೇಕು, ಭೋಗಗಳ ಎಲ್ಲ ವಾಸನೆಗಳು ದಾಟಿರಬೇಕು. ವಾಸನಾರಹಿತವಾಗಿ ಇತ್ತು ಅಂದ್ರೆ ಮನಸ್ಸು, ಅಂಥವರಿಗೆ ಸ್ಥಿತಪ್ರಜ್ಞರು ಅಂತ ಹೇಳ್ತಾರೆ. ಅಂಥ ಸ್ಥಿತಪ್ರಜ್ಞ ಅವ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಅಜ್ಜವ್ರು ಯಾವಾಗಲೂ ಹೇಳುತ್ತಿದ್ರು, ಆ ಬುದ್ಧಿ, ಆ ಒಂದು ಮನಸ್ಸಿನ ಸ್ಥಿರತೆ ಬರಬೇಕಾದ್ರೆ ಇನ್ನೂ ಎಷ್ಟು ವರ್ಷಗಳು ಗತಿಸ್ತಾವ ಗೊತ್ತಿಲ್ಲ. ಕಾರಣ ಬಿಸಿ ರಕ್ತ, ಕೆಲವು ಪ್ರಸಂಗಗಳಲ್ಲಿ ಭಾವಗಳು ಅಲ್ಲೋಲ ಕಲ್ಲೋಲ ಆಗ್ತಾವ. ದೊಡ್ಡಜ್ಜವರು ರಾಯಚೂರು ಜಿಲ್ಲೆ ಯಾವುದೋ ಒಂದು ಕಡೆಗೆ ಶಾಸ್ತ್ರಕ್ಕೆ ಹೋಗಿದ್ರಂತೆ. ಶಾಸ್ತ್ರ ಹೇಳೋ ಪ್ರಸಂಗದೊಳಗ ಅಲ್ಲಿ ಒಂದು ಕುರ್ಚಿ, ಅಜ್ಜವರು ಪ್ರತಿನಿತ್ಯ ಶಾಸ್ತ್ರ ನಡೆಸಿದ್ರು. ಅಲ್ಲಿ 10-15 ದಿವಸಗಳಿಂದ ಶಾಸ್ತ್ರ ನಡೆದಿದ್ರು ಮಂಚದ ಮೇಲೆ ಅವ್ರು ಕೂತ್ಕೊಂಡು ಶಾಸ್ತ್ರ ಹೇಳ್ಯಾರ. ಅವತ್ತೊಬ್ರು ಯಾರೋ ಸ್ವಾಮಿಗಳು ಬರಾಕತ್ತಿದ್ರಂತ, ಅವ್ರ ಸಲುವಾಗಿ ಮಂಚದ ಮೇಲೊಂದು ಕುರ್ಚಿ ಹಾಕಿದ್ರಂತ. ಕುರ್ಚಿ ಹಾಕಿ ಅದ್ರ ಮೇಲೆ ಅವ್ರನ್ನ ಕೂಡಿಸ್ಬೇಕು, ಶಾಸ್ತ್ರ ಹೇಳೋರೆಲ್ಲ ಕೆಳಗ್ ಕೂಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಅಲ್ಲಿ ಕಮಿಟಿಯವರು ಹಂಗ ಮಾತಾಡಿ ಹೇಳಿದ್ರು. ಅವಾಗ ನಮ್ಮ ಗುರುಗಳು ಅವ್ರ ಸೇವೆಯೊಳಗಿದ್ದಾಗ ಅಜ್ಜ ಮತ್ತ ಸಭೆಯೊಳಗೆ ಹಿಂಗ ಮಾಡ್ಯಾರ, ಮತ್ ಕುರ್ಚಿ ಯಾರೋ ಸ್ವಾಮಿಗಳು ಬರ್ತಾರಂತ, ದೊಡ್ಡ ಸ್ವಾಮಿಗಳಂತ ಅವ್ರದ ಮ್ಯಾಲ ಹಾಕ್ಯಾರ, ನಮ್ದು ನಿಮ್ದೆಲ್ಲ ಕೆಳಗ್ ಹಾಕ್ಯಾರ, ಇವತ್ತು ಶಾಸ್ತ್ರಕ್ಕೆ ಹೋಗೋದು ಬೇಡ. ಅವಾಗ ಅಜ್ಜಾರಂದ್ರಂತ, ಶಿವು ಮಂಚದ ಮೇಲೆ ಕುರ್ಚಿ ಹಾಕ್ಯಾರ, ಇಲ್ಲ ಚಲೋ ನಮ್ಮನ್ನ ಮಂಚದ ಮೇಲೆ ಕೂಡಿಸ್ತಾರ, ಅವ್ರ ಮ್ಯಾಲ ಕೂಡಿಸ್ತಾರ. ಹತ್ತಾಗಿ ಯಾರಿಗೆ ತ್ರಾಸ ಆಕೈತಿ? ಮಂಚದ ಮೇಲೆ ಕುಂದ್ರೋದು ತ್ರಾಸ ಆಗತ್ತೋ, ಮಂಚದ ಮೇಲೆ ಕುರ್ಚಿ ಮೇಲೆ ಹಚ್ಚಿಕೊಂಡ್ರ ತ್ರಾಸ ಆಕೈತಿ. ಅವಂಗ ತ್ರಾಸಿನ ಕೆಲಸ ಇಟ್ಟಾರ, ನಮ್ಮ ಹಗರನ್ ಕೆಲಸ ಇಟ್ಟಾರ, ಅದನ್ನ ಮಾಡ್ಕೊಂಡ್ ಬಂದ್ಬಿಡು ನಾವಂತ
ಕೆಳಗ ಕುಂಡ್ರಿಸ್ಯಾರ ಅನ್ನೋ ಭಾವ ಇರಲಿಲ್ಲ. ಅವರಿಗೆ ಭಾವದಲ್ಲೇ ಸ್ಥಿತಪ್ರಜ್ಞೆ ಇತ್ತು. ಅವರು ಮೇಲು ಕೀಳುಗಳು, ದೊಡ್ಡವ ಸಣ್ಣವ, ನಾ ಹಿಂಗಿರ್ಬೇಕು ಹಂಗಿರ್ಬೇಕು ಇದೆಲ್ಲವನ್ನು ಮೀರಿ ಅವರು ಲೋಕದಲ್ಲಿನೇ ಅವರು ಇರ್ತಿದ್ರು. ಅಂತಹ ಗುರುಗಳ ಪುಣ್ಯ ಸ್ಮರಣೆಯನ್ನ ಪ್ರತಿ ವರ್ಷ ಸುಮಾರು 20 ವರ್ಷಗಳಿಂದ ಅವ್ರು ಯಾವಾಗ ನನಗೊಂದು ಆನಂದ ಅನಿಸೋದೇನು ಅಂತ ಕೇಳಿದ್ರೆ ಒಂದೊಂದು ಸರಿ ನನಗೆ ಆಶ್ಚರ್ಯ ಅನ್ನಿಸ್ತದೆ, ವ್ಯಸನ ಅನ್ನಿಸ್ತದೆ, ದುಃಖ ಅನ್ನಿಸ್ತದೆ. ದೊಡ್ಡಜ್ಜವರನ್ನ ರೋಮಗಳಲ್ಲೂ ಈ ರೀತಿ ತುಂಬಿಕೊಂಡಂತ ಒಬ್ಬ ಯತಿ ನಮ್ಮ ಕಣ್ಣು ಮುಂದೆ ನಡೆದಾಡ್ತಿದ್ದಾನೆ ಅನ್ನೋದನ್ನೇ ಒಂದು ಆಶ್ಚರ್ಯ. ಅವರ ಪ್ರಾಣ ನಿಜಾನಂದ ಸ್ವಾಮಿಗಳವರ ಪ್ರಾಣ ಆರೂಢ ಜ್ಯೋತಿಯಜ್ಜವರು, ಅವರ ರಕ್ತ ಆರೂಢ ಜ್ಯೋತಿಯಜ್ಜವರು, ರೋಮಗಳನ್ನು ಶಿವಪುತ್ರಜ್ಜವರು ತುಂಬಿಕೊಂಡಾರ. ಅವರ ಅಭಿಮಾನವನ್ನ ನಾವೆಲ್ಲೂ ನೋಡಿ ಕಲಿಬೇಕಾಗಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ಇದೇನೇ ಇದ್ರೂ ಸಹಿತ ದೊಡ್ಡಜ್ಜವ್ರ ಬಗ್ಗೆ ಅವ್ರು ಹೇಳುವಂತ ಮಾತುಗಳನ್ನು ಕೇಳಿಬಿಟ್ರೆ ಅವರಿಂದನೇ ಒಂದು ಗ್ರಂಥ ಅಂಥದ್ದು ಹಲವಾರು ಸಂದರ್ಭಗಳ ಒಂದು ಘಟನೆಗಳನ್ನ ನಾನು ಕೂಡ ಸಂಗ್ರಹ ಮಾಡಬೇಕು ಅನ್ನೋ ಭಾವದಲ್ಲಿದ್ದೇನೆ. ಪ್ರಸಂಗ ಬಂದಾಗ ಅದೆಲ್ಲವನ್ನು ಮಾಡ್ತೀವಿ. ಇವತ್ತು ಸುಯೋಗ ಅವರೇ ಅಪೇಕ್ಷೆ ಪಟ್ಟು ಇಂಥದ್ದೊಂದು ಮಾತನ್ನು ಹೇಳಿದಾಗ ಆಧುನಿಕ ಕಾಲದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡೋರನ್ನೇ ಬಹಳ ಕಷ್ಟ. ಯಾರೂ ಈ ಧರ್ಮಕ್ಕೆ ಬರೋದು ಒಪ್ಪಂಗಿಲ್ಲ. ಅಜ್ಜವ್ರು ಹೇಳ್ತೀನಿ, ಮನೆಯಾಗ ಬರೀ ಒಂದು ಲೋಟ, ಬಹಳ ದೊಡ್ಡ ಸಾಮಾನಲ್ಲ, ನೀರು ಕುಡಿಯೋದೊಂದು ಲೋಟ ಇರಲಿಲ್ಲ ಅಂದ್ರೇನೆ ಇಲ್ಲೇ ಲೋಟ ಇಟ್ಟಿದ್ದೆ, ಎಲ್ಲಿ ಹೋತು ಲೋಟ, ಎಲ್ಲಿ ಹೋತು ಲೋಟ, ಎಲ್ಲಿ ಹೋತು ಅಂತ 10 ಸರಿ ಹುಡುಕಾಡ್ತೀವಿ. ಯಾರನ್ನ ತಗೊಂಡು ಹೋಗಿದ್ರಂದ್ರೆ ಅವ್ರ ಮನೆಗೆ ಹೋಗಿ ಜಗಳಾಡಿ ಆ ಲೋಟ ಇಸ್ಕೊಂಡು ಬರ್ತೀವಿ. ಆದ್ರೆ ರಕ್ತ ಹಂಚಿಕೊಂಡು ಹುಟ್ಟಿರುವಂತ ಕರುಳ ಬಳ್ಳಿಯನ್ನೇ ತ್ಯಾಗ ಮಾಡಿ ಸಮಾಜಕ್ಕೆ ಕೊಡಬೇಕು ಅನ್ನುವಂತ ಶ್ರೇಷ್ಠ ಗರ್ಭದ ತಾಯಿ ಈ ಪ್ರಪಂಚದಲ್ಲಿ ಎಲ್ಲಿ ಸಿಗುವುದಕ್ಕೆ ಸಾಧ್ಯ ಇದೆ? ಅಂತ ತ್ಯಾಗವನ್ನು ಮಾಡಿ ಬರುವಂತ ಮಗುವನ್ನ ಸಮಾಜಕ್ಕೆ ಕೊಟ್ಟು ಮರಿಬೇಕಲ್ಲ, ಆ ತಾಯಿಯ ಗುಣ ಅದು ಬಹಳ, ಆ ತ್ಯಾಗದ ಗುಣ ಬಹಳ ದೊಡ್ಡದು. ನಾವು ಸಚ್ಚಿದಾನಂದ ದೇವರು ಈ ಮಠದ ಆಸ್ತಿಗೆ ಅದೆಲ್ಲ ಎರಡನೇದು. ಆದ್ರೆ ಇಂಥ ಒಬ್ಬ ಮರಿದೇವರನ್ನ ಸಮಾಜಕ್ಕೆ ಕೊಡಬೇಕು ಅನ್ನುವಂತ ಭಾವನೆ ಉಳ್ಳಂತ ಒಬ್ಬ ತಾಯಿ ಇದ್ದಾಳಲ್ಲ, ತಂದೆ ಇದ್ದಾನಲ್ಲ, ಮೊದಲು ನಾವು ನಮಗೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಬೇಕಾಗಿದ್ದು ಯಾರಿಗೆ ಅಂತ ಕೇಳಿದ್ರೆ ಇಂಥ ಒಬ್ಬ ವಟುವನ್ನ ನಿಜಾನಂದ ಸ್ವಾಮಿಗಳ ಸಮರ್ಥ ಉತ್ತರಾಧಿಕಾರಿಯಾಗಿ ನೀಡಿದಂತ ತಂದೆ ತಾಯಿಗಳಿಗೆ ನಾವೆಲ್ಲರೂ ಮೊಟ್ಟ ಮೊದಲು ನಮಸ್ಕರಿಸಬೇಕು ಅನ್ನುವಂತ ಮಾತು. ಅವರು ತ್ಯಾಗಜೀವಿಗಳು. ಹೇಳ್ತಿದ್ರೆ ಅಜ್ಜವ್ರು ಅವ್ರ ಅಪ್ಪಗೆ ಯಾವಾಗಲೂ ಒಂದು ಮಾತು ಹೇಳ್ತಿದ್ರೆ, ಇನ್ನು ಇವ್ರು ಹುಟ್ಟುವುದಕ್ಕಿಂತ ಮೊದಲು ಹುಟ್ಟಿದಂತ ಗಂಡು ಮಗ ಮನೆಗೆ ಆಗ್ಬೇಕು, ಎರಡನೇದವ ಮಠಕ್ಕೆ ಬರಬೇಕು ಅಂತ ಹೇಳ್ತಿದ್ರು ಅಭಿನವ್ ಗುರುಗಳವರು. ಆ ಪ್ರಕಾರವಾಗಿ ಮೊದಲನೇ ಮಗನ ಅವ್ರ ಮನೆಯಾಗಿ ಇಟ್ಟುಕೊಂಡ್ರೆ ಅದು ಪುಣ್ಯ. ಅವ್ರ ಅಜ್ಜ ಮುಳವಾಡಜ್ಜ ಅಂತ ನಾನು ನೋಡಿದ್ದೀನಿ. ನಮ್ಮ ಮಠದಲ್ಲಿನೇ ಅವರು ಬಹಳಷ್ಟು ವರ್ಷಗಳ ಕಾಲ ಸೇವಾ ಮಾಡಿದಂಥವ್ರು. ಅವರ ಅಜ್ಜ ಮಾಡಿದಂತ ಸೇವೆಯ ಪುಣ್ಯದ ಫಲ ಅವರ ಮಕ್ಕಳಿಗೆ, ಅವರ ಮಕ್ಕಳಲ್ಲಿರುವಂತಹ ಆ ಪುಣ್ಯದ ಭಾಗ್ಯ ಅವರ ಮೊಮ್ಮಕ್ಕಳಲ್ಲೂ ಇದು ಬಂದದೆ. ಆ ಕಾರಣದಿಂದ ಅವರು ಈ ಮಠಕ್ಕೆ ಶಾಂತಾಶ್ರಮಕ್ಕೆ ಉತ್ತರಾಧಿಕಾರಿಗಳಾಗಿ ಬಂದಿರುವಂತಹದ್ದು ಏನು ವಿಶೇಷ ಅಲ್ಲ. ಅವರ ಅಜ್ಜ ಮಾಡಿದ ಪುಣ್ಯದ ಫಲ ಅದು ಮೊಮ್ಮಕ್ಕಳ ರೂಪದಲ್ಲಿ ಮತ್ತೆ ಸೇವಾ ರೂಪದಲ್ಲಿ ಮುಂದುವರೆದದೆ ಅನ್ನುವಂತ ಭಾವನಂದು ಅವರ ಮನೆತನದಲ್ಲಿ ಅನೇಕ ಜನ ಮಹಾತ್ಮರು, ಸಾಧು, ಸಂತ, ಪುಣ್ಯಜೀವಿಗಳು ಗಮನಿಸಿದ್ದಾರೆ. ಅವರ ಬಂಧುಗಳೇ ನಮ್ಮ ವಿದ್ಯಾನಂದ ಭಾರತೀಯ ಅಪ್ಪಗಳು ಸಹಿತ ಅವರವರು ಸಂಬಂಧಿಗಳು. ಅವರ ಒಂದು ಕೃಪಾ ಕಟಾಕ್ಷ ಯಾವಾಗಲೂ ಸಚ್ಚಿದಾನಂದ ದೇವರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಉತ್ತರಾಧಿಕಾರಿಗಳಾಗುವುದು, ಮೆರೆಯುವುದು ಇದು ಒಂದು ಲೋಕ ವ್ಯವಹಾರ. ಆದರೆ ನಾವು ಇರಬೇಕಾಗಿರುವಂತಹದ್ದು ಗುರುಭಕ್ತಿ, ಗುರುದೈವ, ಗುರು ಶ್ರದ್ಧೆಯ ಮೂಲಕನೇ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಬೇಕಾಗಿರುವಂತಹದ್ದು. ಇಲ್ಲೇನೇ ಇದ್ರೂ ನಮ್ಮ ಸೇವಾ ಇದ್ದೇ ಇರ್ತದೆ. ಆದ್ರೆ ನಮಗೆ ನಿಜಾನಂದ ಅಪ್ಪಗಳು ಆರೋಗ್ಯದಿಂದ ಅವರು ಎಷ್ಟು ಸದೃಢರಾಗಿದ್ದರೂ ಸಹಿತ ವಯೋಸಹಜವಾಗಿ ಅನೇಕ ಕಾಯಿಲೆಗಳು ಅಂಥದ್ದು ಏನೇ ಇರ್ತಾವ, ಅವರು ಸೇವಾ ಮಾಡಬೇಕಾಗಿದ್ದು ಬಹಳ ಮಹತ್ವದ್ದು. ಇನ್ನೂ 2-3 ವರ್ಷಗಳ ಕಾಲ ಅವರು ಅಭ್ಯಾಸವನ್ನು ಮಾಡಿ ಇವರಿಗೆ 60 ವರ್ಷ ಬಂದಾಗ ಏನು ಅವರು ತಮ್ಮ ಶಿಷ್ಯನನ್ನು ಕರೆದು ಆತನ ಶಿರದ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ಅವರಿಗೆ ಪಟ್ಟವನ್ನ ಕಟ್ತಾರೆ. ಅಂದಿನಿಂದ ನಿಜಾನಂದ ಸ್ವಾಮಿಗಳ ಸೇವೆಯಲ್ಲಿನೇ ಅವರು ತಮ್ಮ ಬದುಕನ್ನ ಸಾರ್ಥಕ ಮಾಡಿಕೊಳ್ಳಿ. ಅದರಲ್ಲಿ ವಿಶೇಷವಾಗಿ ಈ ರಾಯಚೂರು ಜಿಲ್ಲೆಯ ಈ ಭಾಗಗಳು, ಆಂಧ್ರ ಪ್ರದೇಶದ ಈ ಭಾಗಗಳಿಗೆ ದೊಡ್ಡಜ್ಜವರು ವರ್ಷಗಟ್ಟಲೆ ಇಲ್ಲಿ ಸುತ್ತಾಡಿ ಶಾಸ್ತ್ರವನ್ನ ನಡೆಸಿದಂಥವರು. ಅಂತ ಶಾಸ್ತ್ರ ಪರಂಪರೆನೇ ಈ ತುಂಗಭದ್ರಾ ನದಿ ತೀರದಲ್ಲಿ ಇರುವುದರಿಂದ ಆ ಶಾಸ್ತ್ರ ಪರಂಪರೆಯನ್ನ
ಅವರ ಧ್ವನಿ ಕೇಳಿಬಿಟ್ರೆ ಬಹಳ ಆನಂದ ಅನಿಸ್ತು. ಕಾರಣ ಬಹಳಷ್ಟು ಜನರಿಗೆ ವಿದ್ಯೆ ಇರುತ್ತದೆ, ಧ್ವನಿ ಸಾಥ್ ಕೊಡ್ತಿರಂಗಿಲ್ಲ. ಮಾತಾಡಬೇಕು ಅಂತಾರ, ಆದ್ರೆ ಕೇಳಬೇಕು ಅಂತ ಕುಂತವ್ರಿಗೆ ಅನಿಸ್ತಿರಂಗಿಲ್ಲ. ಆದ್ರೆ ಸಚ್ಚಿದಾನಂದರು ಅವ್ರು ಮಾತಾಡ್ತಿದ್ರೇನೆ ಆ ಧ್ವನಿ ಒಳಗ ಒಂದು ಗತ್ತ, ಆ ಧ್ವನಿ ಒಳಗೊಂದು ಮಾಧುರ್ಯ. ಒಂದೊಂದು ಕಾಲಕ್ಕೆ ಅವರು ಸರಿಯಾಗಿ ಶಾಸ್ತ್ರಾಭ್ಯಾಸವನ್ನು ಮಾಡಿಬಿಟ್ರೆ ಇಡೀ ಸಿಂಹಗರ್ಜನೆಯ ಸಿಡಿಲ ಸನ್ಯಾಸಿ ಆಗುವಂತಹ ಎಲ್ಲ ಲಕ್ಷಣಗಳು ಸಚ್ಚಿದಾನಂದ ದೇವರಲ್ಲಿರುವುದರಿಂದ ಅದಕ್ಕಿಂತಲೂ ಆನಂದದ ಸಂಗತಿ ಬೇರೇನೂ ಇಲ್ಲ. ಅಂಥ ಯುವ ಸನ್ಯಾಸಿಗಳ ಸಮಾಜಕ್ಕೆ ಬೇಕಾಗಿರುವಂತಹದ್ದು, ಹುಟ್ಟಬೇಕಾಗಿರುವಂತಹದ್ದು ಅನಿವಾರ್ಯ. ಅವರ ಅಭ್ಯಾಸವೂ ಪೂರ್ಣವಾಗಲಿ. ನಿಜಾನಂದಪ್ಪಗಳವರ ಆಶೀರ್ವಾದ ನಿರಂತರವಾಗಿ ಅವರನ್ನ, ನಮ್ಮನ್ನ, ನಿಮ್ಮನ್ನ ಎಲ್ಲರನ್ನೂ ಕಾಯಲಿ ಅಂತ ಪ್ರಾರ್ಥಿಸಿ, ಕೊನೆಯದಾಗಿ ಒಂದು ಸೂಚನೆ ಏನು ಅಂದ್ರೆ, ಅಭಿನವ ಗುರುಗಳವರ ಒಂದು ಮೂರ್ತಿಯನ್ನ ನಾವು ಸಿದ್ಧಗೊಳಿಸಿದ್ವಿ. ಅದು ಸಿಲಿಕಾನ್ ಮಟೀರಿಯಲ್ ಒಳಗಲ್ಲ, ಕಲ್ಲಿಂದಲ್ಲ, ಸಿಲಿಕಾನ್ ಮಟೀರಿಯಲ್ದಲ್ಲಿ, ಪ್ಲಾಸ್ಟಿಕ್ ಅದು. ಅದು ಸುಮಾರು ಒಂದು 40 kg ತೂಕದ್ದು. ಅವರ ಮೈ ಬಣ್ಣ, ಅವರ ಕೂದಲುಗಳು, ವಿಶಾಲವಾಗಿರುವ ಹಣೆ, ಕಣ್ಣು, ಮೂಗು, ಯಾವ ರೀತಿ ನಮ್ಮ ಗುರುಗಳಿದ್ರೋ ಅದೇ ರೀತಿ ನೋಡಿಬಿಟ್ರೆ ಅವರೇ ಪ್ರತ್ಯಕ್ಷ ಕೂತ್ಕೊಂಡಾರೇನು ಅನ್ನುವ ಹಾಗೆ ಆ ಮೂರ್ತಿ ಸಿದ್ಧಗೊಂಡದೆ. 25ನೇ ತಾರೀಕು, ಇದೇ ತಿಂಗಳು ಫೆಬ್ರವರಿ 25ರಿಂದ ಶಾಂತಾಶ್ರಮದಿಂದ ಅದರ ಆರೂಢ ಜ್ಯೋತಿ ರಥಯಾತ್ರೆ ಅಂತ ಆರಂಭಗೊಳ್ಳುತ್ತದೆ. ಸುಮಾರು 150 ಹಳ್ಳಿಗಳಿಗೆ ಗುರುದರ್ಶನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೀವಿ. ಒಂದು ದಿವಸ ಮಿಟ್ಟಿ ಮಲ್ಕಾಪುರಕ್ಕೂ ಬರ್ತದೆ, ಜಂಪಾಪುರಕ್ಕೂ ಬರ್ತದೆ, ಹಳ್ಳಿ ಹೊಸೂರು, ಮಸ್ತಾಪುರ, ನೀರ್ಮಾನ್ವಿ, ಕೋಸಿಗಿ, ಬೊಂಪಲ್ಲಿ, ದೊಡ್ಡ ಬೊಂಪಲ್ಲಿ, ಇನ್ನೇನು ನಾವು ನಿಜಾನಂದಪ್ಪಗಳು ಅಡ್ಡಾಡೋದು, ನಮ್ಮ ದೊಡ್ಡ ಗುರುಗಳು ಅಡ್ಡಾಡಿದಂತ ಊರುಗಳು, ಅವರು ಪಾದ ಇಟ್ಟಂತ ಭೂಮಿ ಏನದೆ ಅದೆಲ್ಲವೂ ಪವಿತ್ರವಾದದ್ದು. ಆ ಎಲ್ಲ ಹಳ್ಳಿಗಳಿಗೆ ನಮ್ಮ ಗುರುಗಳ ಅವ್ರದೊಂದು ಸಂಕಲ್ಪ ಇತ್ತು, ನಮ್ಮನ್ನ ಅಲ್ಲೆಲ್ಲ ಕಡೆಗೂ ಕರ್ಕೊಂಡು ಹೋಗಿ ಎಲ್ಲ ಭಕ್ತರಿಗೂ ಪರಿಚಯ ಮಾಡಬೇಕು ಅಂತ ಹೇಳಿ. ಆದ್ರೆ ಅವರ ಶರೀರ, ಮನಸ್ಸು ಹಾತೊರಿತಿತ್ತು, ಅವರ ಶರೀರ ಸಾಥ್ ಕೊಡ್ತಿದ್ದಿಲ್ಲ. ಹೀಗಾಗಿ ಗುರುಗಳ ಕಾರ್ಯಕ್ರಮ ಆಗಲಿಲ್ಲ. ಅದಕ್ಕೆ ನಾನು ವಿಚಾರ ಮಾಡಿದೆ, ಈ ಮೂರ್ತಿಯ ಮೂಲಕನೇ ನಮ್ಮ ಗುರುಗಳನ್ನ ಕರ್ಕೊಂಡು ಮೊದಲು ಅವರ ದರ್ಶನ, ಆಮೇಲೆ ನನಗೆ ಭಕ್ತರ ಭೇಟಿ ಆಗಬೇಕು ಅಂತ ಹೇಳಿ ಗುರುಗಳನ್ನ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಸಂಕಲ್ಪ ಏನು ಅಂದ್ರೆ, ಅವತ್ತು ನಾವು ಬಂದಾಗ ಇಂಥದ್ದೇ ಒಂದು ಮಣ್ಣಿನ ಸಣ್ಣ ಮಡಿಕೆ ಕೊಟ್ಟು ಹೋಗಿರ್ತೀವಿ. ಯಾವಾಗ ನೀವು ಊರಿಗೆ ಬರ್ತೀವಲ್ಲ, ಆ ಊರ ಹಿರಿಯರ ಕೈಯಾಗಿ ಅವ್ರು ಏನ್ ಮಾಡಬೇಕು ಅಂದ್ರೆ, ನಿಮ್ಮೂರಲ್ಲಿ ಇರುವಂತ ಎಲ್ಲ ದೇವಾಲಯಗಳ ಒಂದೊಂದು ಬಗಸಿ ಮಣ್ಣು ಅಥವಾ ಒಂದು ಹಿಡಿ ಮಣ್ಣು. ಬಹಳ ದೇವಾಲಯಗಳಿದ್ರೆ ಒಂದೊಂದು ಹಿಡಿ ತಗೋಬೇಕು. 4-5 ದೇವಾಲಯಗಳಿದ್ದು ಅಂದ್ರೆ ಒಂದೊಂದು ಬಗಸಿ ಮಣ್ಣು ತಗೊಂಡು ನಾ ಕೊಟ್ಟಂತ ಮಡಿಕೆ ಏನದೆ ಆ ಮಡಿಕೆಯೊಳಗ ಅದನ್ನ ತುಂಬಿಟ್ಟಿರ್ಬೇಕು. ಯಾವಾಗ ಆ ರಥಯಾತ್ರೆ ಮುಗಿದು ಬಿಜಾಪುರಕ್ಕೆ ಹೋಗಿ ಮುಟ್ತದಲ್ಲ, ಅವತ್ತಿನ ದಿವಸ ಆ ಮಡಿಕೆ ಮತ್ತು ಆ ಮಣ್ಣನ್ನು ತಗೊಂಡು ನೀವು ಬಿಜಾಪುರಕ್ಕೆ ಬಂದು ಕೊಟ್ರಿ ಅಂದ್ರೆ ಆ 151 ಹಳ್ಳಿಯ ಮೃತ್ತಿಕೆಯನ್ನ ಆರೂಢ ಜ್ಯೋತಿ ಅಜ್ಜನವರ ಸಮಾಧಿ ಮಂದಿರದ ಕೆಳಗೆ, ಅಂದ್ರೆ ಅಖಂಡವಾಗಿರುವಂತಹ ಭೂಸ್ಪರ್ಶ ಸ್ತಂಭವನ್ನು ಮಾಡ್ತಾ ಇದ್ದೀವಿ. ಆ ಭೂಸ್ಪರ್ಶ ಸ್ತಂಭ 24 ಫೂಟಿನ ಅಖಂಡವಾಗಿರುವಂತಹ ಕಲ್ಲಿರ್ತದೆ. ಆ ಕಲ್ಲಿನ ಕೆಳಗೆ ಈ 151 ಹಳ್ಳಿಯ ಎಲ್ಲ ದೇವಾಲಯಗಳ ಪವಿತ್ರವಾಗಿರುವಂತಹ ಮೃತ್ತಿಕೆಯನ್ನ ಮಣ್ಣನಲ್ಲಿ ಹಾಕಿ, ಆ ನಂತರದಲ್ಲಿ ಗುರುಗಳು ಬಹಳಷ್ಟು ಜನರಿಗೆ ನಮಃಶಿವಾಯ ಮಂತ್ರವನ್ನು ಬರೆಯಕ್ಕೆ ಹೇಳ್ಯಾರ. ಆ ಮಂತ್ರದ ಪುಸ್ತಕಗಳನ್ನು ಅದರ ಕೆಳಗೆ ಹಾಕಿ ಆ ಒಂದು ಸ್ತಂಭಕ್ಕೆ ಭಕ್ತರಿಂದ ಇಡೀ ನಮ್ಮ 151 ಹಳ್ಳಿಗಳ ದೇವಾಲಯಗಳ ಪವಿತ್ರ ಮಣ್ಣಿನಿಂದ ಮತ್ತಷ್ಟು ಶಕ್ತಿ ಅದಕ್ಕೆ ಬರಲಿ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದನ್ನು ಸಹಿತ ತಾವೆಲ್ಲರೂ ಮಾಡಬೇಕು ಹಾಗೆ ಅನ್ನೋ ಮಾತುಗಳನ್ನು ಹೇಳಿ ಬಹಳ ಸಂತೋಷ ಆಯಿತು. ಪೂಜ್ಯರಾಗಿರುವಂತಹ ನಿಜಾನಂದ ಅಜ್ಜವರು ಇಂತಹ ಕಾರ್ಯಕ್ರಮಗಳನ್ನು ಅವ್ರು ಏನ್ ಮಾಡಿದ್ರು, ಶಿವಲಿಂಗಮ್ಮನವ್ರದ್ದು ಅಂದ್ರೆ ಆರೂಢ ಜ್ಯೋತಿ ಅಜ್ಜನವರ ತಾಯಿಯವರ ಕಾರ್ಯಕ್ರಮ, ಆರೂಢ ಜ್ಯೋತಿ ಅಜ್ಜನ ಕಾರ್ಯಕ್ರಮ ಎಲ್ಲವೂ ಆರೂಢ ಜ್ಯೋತಿಮಯವಾಗಿರುವುದರಿಂದ ಈ ಭಾಗದ ಎಲ್ಲ ಕಾರ್ಯಕ್ರಮಗಳ ಸಾನ್ನಿಧ್ಯವನ್ನು ಅವರೇ ವಹಿಸಿಕೊಂಡು ಆ ಗುರುಗಳ ಆ ಜ್ಯೋತಿ ರಥಯಾತ್ರೆ ಮುನ್ನಡೆಸಬೇಕು ಅಂತ ಹೇಳಿ ಪ್ರಾರ್ಥಿಸಿ, ಅವರನ್ನ ಮರದೇವರು ಮಾಡೋದ್ರಲ್ಲಿ ನಮ್ಮ ಯೋಗೇಶ್ವರ ಮಾತಾಜಿಯವರ ಪಾತ್ರ ಬಹಳ ದೊಡ್ಡದು. ಅವ್ರು ಮರಿ ಕೇಳಿದ್ರು ಯಾರನ್ನ ಮಾಡಬೇಕು ಅನ್ನೋದು ನನ್ನ ತಲೆಯೊಳಗೆ ಇನ್ನೂ ಇರಲಿಲ್ಲ. ಅವಾಗ ಅವ್ರಂದ್ರು, ಅಲ್ಲಿ ಇಲ್ಲಿ ಯಾಕೆ ಹುಡುಕಾಡ್ತೀರಪ್ಪ, ನಿಮ್ಮ ಹತ್ರ ಸಚ್ಚಿದಾನಂದರದಾರಲ್ಲ, ಅವ್ರನ್ನ ಯಾಕೆ ಮಾಡಬಾರ್ದು ಅಂತ ಕೇಳಿದರು. ಅವಾಗ ನಾನು ಅವ್ರ ತಂದೆ ತಾಯಿಗಳಿಗೆ ಸಂಪರ್ಕ ಮಾಡಿದೆ. ಅವರು ಬಹಳ ಸಂತೋಷದಿಂದ ಅವಾಗ ಅವ್ರ ಆ ಮಾತು ಹೇಳಿದರು. ಅಪ್ಪ ಅವರಿದ್ದಾಗ ಹೇಳ್ತಿದ್ರು,
ಒಂದು ಮನಿಗೆ ಒಂದು ಮಠಕ್ಕ ಅಂತ ಹೇಳ್ತಿದ್ರು. ಮನಿಗೆ ಒಬ್ಬ ಮಗ ಅದಾನ, ಅದನ್ನ ನೀವು ಹೆಂಗ್ ಹೇಳ್ತೀರಿ ಹೆಂಗ್ ಕೇಳ್ತೀರಪ್ಪ ಅಂತ ಅವ್ರ ತಂದೆ ತಾಯಿಗಳಂದ್ರು. ಅವಾಗ ಮತ್ತೆ ನಮ್ಮ ವಿದ್ಯಾನಂದ ಭಾರತೀಯರು ಫೋನ್ ಮಾಡಿದ್ರು, ನಾವು ಇವ್ರಿಗೆ ಮರಿ ಕೊಟ್ವಿ, ಮತ್ ನಾಳೆ ನಮ್ಮ ಮರಿ ತಗೊಂಡು ನೀವು ಹೋದ್ರೆ ಅವರು ಅನಬಾರದು ಅಂತ ಹೇಳಿ ವಿದ್ಯಾನಂದ ಭಾರತೀಯರು ಫೋನ್ ಮಾಡಿದೆ. ಅವ್ರಂದ್ರು, ಯಾವ ಮಠಗಳು ಎಲ್ಲಾ ಮಠಗಳು ನಮ್ಮವೇ, ಅವ್ರು ಅಲ್ಲಿದ್ರು ಸಂತೋಷ, ಇಲ್ಲಿದ್ರು ಸಂತೋಷ, ನಿಜಾನಂದ ಅಪ್ಪಗಳು ಮಾಡ್ಕೊಡ್ತಾರಂದ್ರೆ ಅದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ ಅಂತ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಆ ಕಾರಣದಿಂದ ವಿದ್ಯಾನಂದ ಭಾರತೀಯರು, ಯೋಗೇಶ್ವರಿ ಮಾತಾಜಿಯವರು ಜೊತೆಗೆ ನಿಜಾನಂದ ಅಪ್ಪಗಳವರು ಅವರ ಮನಸ್ಸು ಹೃದಯ ಹೇಗೆ ಆರೂಢ ಜ್ಯೋತಿಮಯವಾಗಿದೆಯೋ ಅಂತಹ ಮನಸ್ಸು ಹೃದಯವನ್ನ ನಮಗೂ ಕರುಣಿಸಲಿ ಅಂತ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ